ಸಿಎಂ ಸಿದ್ದರಾಮಯ್ಯನವರ ಹೆಸರಲ್ಲಿ ಕೆಎಸ್ಆರ್ಟಿಸಿ ನೌಕರರ ಕೂಟ ದೇಣಿಗೆ ಸಂಗ್ರಹವನ್ನ ಮಾಡಿದೆ. ಅದು ಕೂಡ ಸಾರಿಗೆ ಸಂಭ್ರಮ ಆಚರಣೆಯ ಹೆಸರಲ್ಲಿ ಇವರು ಚಂದಾ ವಸೂಲಿ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಚಂದಾ ವಸೂಲಿ ಮಾಡ್ತಾ ಇದ್ದ ಸಾರಿಗೆ ನೌಕರರಿಗೆ ಸರ್ಕಾರ ಇದೀಗ ಎಚ್ಚರಿಕೆಯನ್ನ ಕೊಟ್ಟಿದೆ. ಚಂದಾ ವಸೂಲಿ ಮಾಡ್ತಾ ಇರೋ ನೌಕರರ ವಿರುದ್ಧ ಶಿಸ್ತು ಕ್ರಮವಾಗುತ್ತೆ. 4 ನಿಗಮದ ಎಂಡಿಗಳಿಗೆ ಈಗ ಸಾರಿಗೆ ಇಲಾಖೆ ಈ ಆದೇಶವನ್ನ ಹೊರಡಿಸಿದೆ. ಸಿಎಂ ಹೆಸರಲ್ಲಿ ಕೆಎಸ್ಆರ್ಟಿಸಿ ನೌಕರರ ಕೂಟದಿಂದ ದೇಣಿಗೆ ಸಂಗ್ರಹವನ್ನ ಮಾಡಲಾಗ್ತಾ ಇತ್ತು. ಅದು ಕೂಡ ಸಾರಿಗೆ ಸಂಭ್ರಮ ಆಚರಣೆ ಅನ್ನುವಂತಹ ಹೆಸರಲ್ಲಿ. ಸೊ ಈ ಆರೋಪ ಕೇಳಿ ಬರ್ತಾ ಇದ್ದಂತೆ, ಇದು ಗೊತ್ತಾಗ್ತಾ ಇದ್ದಂತೆ ಸರ್ಕಾರ ಎಚ್ಚರಿಕೆಯನ್ನ ಕೊಟ್ಟಿದೆ. ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತ ಹೇಳಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ. ವೀರೇಶ್, ಸಿಎಂ ಹೆಸರಲ್ಲಿ ಕೆಎಸ್ಆರ್ಟಿಸಿ ನೌಕರರ ಕೂಟ ದೇಣಿಗೆ ಸಂಗ್ರಹ ಮಾಡೋದಕ್ಕೆ ಮುಂದಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಡೆಪ್ತ್ ಡೀಟೇಲ್ಸ್ ಕೊಡೋದಾದ್ರೆ ಶರತ್, ಕೆಎಸ್ಆರ್ಟಿಸಿ ನೌಕರರ ಕೂಟ ಒಂದು ಕಡೆ ಸಿಎಂ ಹೆಸರಿನಲ್ಲಿ ಆ ದೇಣಿಗೆ ಪಡಿತಿದ್ದಾರೆ ಫೋನ್ ಪೇ ಮುಖಾಂತರ. ಹೀಗಾಗಿ ಎಲ್ಲ ಒಂದು ಕಡೆ ಬೇರೆ ಬೇರೆ ಸಂಘಟನೆಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಜನವರಿ 23ಕ್ಕೆ ಮೈಸೂರಲ್ಲಿ ಸಾರಿಗೆ ಸಂಭ್ರಮ ಒಂದು ಕಾರ್ಯಕ್ರಮ ಆಗುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗವಹಿಸಲಿದ್ದಾರೆ. ಹೀಗಾಗಿ ಅವರ ಹೆಸರಿನಲ್ಲಿ ಇದೀಗ ಬೇರೆ ಬೇರೆ ಸಾರಿಗೆ ನೌಕರರ ಕೂಟ ಇದೀಗ ಆ ಸಿಬ್ಬಂದಿಗಳ ಮುಖಾಂತರ ಆ ಫೋನ್ ಪೇ ಮುಖಾಂತರ ಈ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ. ಹೀಗಾಗಿ ದುಡ್ಡು ಹಾಕಬೇಕಂತೇನು ಒಂದು ಕಡೆ ಬೇಡಿಕೆ ಇಡ್ತಿದ್ದಾರೆ. ಮತ್ತೊಂದು ಕಡೆ ಫೋನ್ ಪೇ ಮುಖಾಂತರ ಸಾಕಷ್ಟು ಸಿಬ್ಬಂದಿಗಳು ಹಣ ಹಾಕಿದ್ದಾರೆ. ಮತ್ತೊಂದು ಕಡೆ ಈ 4 ನಿಗಮಗಳಿಂದ 30,000 ರೂಪಾಯಿ ಕೊಡಬೇಕಂತ ಒಂದು ಕಡೆ ಒತ್ತಾಯ ಮಾಡಿದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಇದು ತುಂಬ, ಯಾಕಂದರೆ ಕೆಎಸ್ಆರ್ಟಿಸಿ ನಿಯಮ ಪ್ರಕಾರ ಮತ್ತು ಸಾರಿಗೆ ಇಲಾಖೆ ನಿಯಮ ಪ್ರಕಾರ ಇದು ಇಲ್ಲೀಗಲು. ಎಲ್ಲ ಒಂದು ಕಡೆ ದುಡ್ಡು ಮಾಡಲು ಈ ಒಂದು ಸಾರಿಗೆ ನೌಕರರ ಕೂಟ ಹೊರಟಿದೆ. ಶಿಸ್ತು ಕ್ರಮಕ್ಕೆ ಕೈಗೊಳ್ಳಬೇಕಂತ ಒಂದು ಕಡೆ ಸಿಎಂಗೆ ಮನವಿ ಮಾಡಿದ್ರು. ಇದೀಗ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡು ಯಾರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆಲ್ಲ ನೋಟಿಸ್ ನೀಡಿ ಎಚ್ಚರಿಕೆ ನೀಡಿದ್ದಾರೆ ಮತ್ತು ಪ್ರಕರಣ ದಾಖಲಿಸಿಕೊಳ್ಳಲು ಮುಂದಾಗಿದ್ದಾರೆ. ಶರತ್ತು, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.